ರಾಜೇಶ್ ಎಂಬ ಒಂದು ಬಡವ ರೈತ ಬಡತನದಿಂದ ಬೇಸತ್ತು ಬಾವಿಗೆ ಬಿದ್ದು ಪ್ರಾಣ ಬಿಡಬೇಕು ಅಂತ ಯೋಚಿಸುತ್ತಿದ್ದಾನೆ. ಈ ಬಡತನ ನನಗೆ ಬಹಳ ದುಃಖ ಕೊಟ್ಟಿದೆ. ನಾನಿನ್ನು ಬದುಕುವುದಿಲ್ಲ. ಇವತ್ತು ನಾನು ಆ ಬಾವಿಗೆ ಹಾರಿ ನನ್ನ ಜೀವನ್ನೇ ತೆಗೆದುಕೊಳ್ತೇನೆ. ಬಡವನಾಗಿದ್ದ ರಾಜೇಶ್ ಸಾಯಬೇಕು ಅಂತ ಬಾವಿಗೆ ಹಾರು ಬಿಡ್ತಾನೆ. ಕೊನೆಗೂ ರಾಜೇಶ್ಗೆ ಸಾಯುವಂತದ್ದು ಏನಾಗಿತ್ತು? ರಾಜೇಶ್ ತನ್ನ ಪ್ರಾಣ ಬಿಡುವ ಕಾರಣ ಏನು? ಬಾವಿಗೆ ಬಿದ್ದಾದ್ಮೇಲೆ ರಾಜೇಶ್ನ ಮೃತ್ಯು ಆಯ್ತು ಇಲ್ವೋ? ಇದನ್ನೆಲ್ಲ ತಿಳಿಯೋದಕ್ಕೆ ನಾವು ರಾಜೇಶ್ನ ಜೀವನದ ಬಗ್ಗೆ ತಿಳಿದುಕೊಳ್ಳಬೇಕು. ನಾಳೆ ಸ್ಕೂಲ್ನ ಫೀಸ್ ಕೊಡಬೇಕು. ದುಡ್ಡಿನ ವ್ಯವಸ್ಥೆ ಆಯ್ತಾ? ಒಂದ್ ವೇಳೆ ನಾವು ಫೀಸ್ ಕಟ್ಟದಿದ್ರೆ ಆ ಸ್ಕೂಲ್ನವರು ನಮ್ಮ ಮಕ್ಕಳಿಗೆ ಪರೀಕ್ಷೆಯಲ್ಲಿ ಕೂರೋಕೆ ಬಿಡೋದಿಲ್ಲ. ನಾನು ನನ್ನ ದೋಸ್ತಿಯವರಿಂದ ಸಾಲ ಕೇಳಿದ್ದೇನೆ, ಆದ್ರೆ ಯಾರೂ ಕೊಡ್ಲಿಲ್ಲ. ಇಷ್ಟಕ್ಕೂ ನನ್ನ ಮಾಲಕರ ಹತ್ರ ನಾನು ಮುಂಗಡ ಹಣವೂ ಕೇಳಿದ್ದೇನೆ, ಮಾಲಕರು ಇಲ್ಲ ಹೇಳಿದ್ರು. ನಿಮ್ಮ ಸ್ನೇಹಿತರು ನಿಮ್ಮ ಕಷ್ಟದಲ್ಲಿ ಸಹಾಯ ಮಾಡದಿದ್ರೆ ಅವರ ಪ್ರಯೋಜನ ಏನು? ನಿಮ್ಗೆ ಸರಿಯಾಗಿ ಸಂಬಳ ಕೊಡದಿದ್ರೆ ನೀವು ಆ ಜಾಗದಲ್ಲಿ ಯಾಕೆ ಕೆಲಸ ಮಾಡುತ್ತಿದ್ದೀರಾ? ಈ ಊರಿನಲ್ಲಿ ಒಂದೇ ಕಾರ್ಖಾನೆ ಇರೋದು, ಅದರಲ್ಲೂ ನನಗೆ ಬಹಳ ಕಷ್ಟದಲ್ಲಿ ಕೆಲಸ ಸಿಕ್ಕಿದೆ. ನೀನು ಹೇಳೋದು ಅದನ್ನು ನಾನು ಕಳೆದುಕೊಳ್ಬೇಕು? ಇಷ್ಟು ಕಡಿಮೆ ಸಂಬಳದಲ್ಲಿ ತುಂಬಾ ಕಷ್ಟದಲ್ಲಿ ಜೀವನ ನಡೀತಾ ಇದೆ. ಹೀಗೆ ನಡೀತಿದ್ರೆ ನಾವು ಸ್ಕೂಲ್ನ ಫೀಸ್ ಹೇಗೆ ಕೊಡುವುದು? ನನಗೊಂದು ಅರ್ಥ ಆಗ್ತಾ ಇಲ್ಲ. ಈಗ ನೀನೇ ಹೇಳು, ನಾನೇನು ಮಾಡುದು? ನಾಳೆವರೆಗೆ ನಾವು ಸ್ಕೂಲ್ನ ಫೀಸ್ ಕಟ್ಟದಿದ್ರೆ ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗೋದ್ ಬಂದ್ ಮಾಡ್ತಾರೆ. ನಮ್ಮ ಮಕ್ಕಳು ಯಾವತ್ತೂ ಓದೋಕಾಗೋಲ್ಲ. ಇಷ್ಟು ಹೇಳಿ ಸುಮಿತ್ರಾ ಒಳಗಡೆ ಹೋಗುತ್ತಾಳೆ. ಏ ದೇವರೇ, ಯಾವಾಗದವರೆಗೆ ನೀನು ಬಡವರ ಪರೀಕ್ಷೆ ತಗೊಳ್ತಿ? ಯಾವಾಗ ನಮಗೆ ಒಳ್ಳೆ ದಿವಸ ಬರ್ಬೋದು? ಮಾರನೇ ದಿನ ರಾಜೇಶ್ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಅಲ್ಲಿಗೆ ಶಮನ್ ಬಂದು ಹೇಳ್ತಾನೆ, ರಾಜೇಶ್, ನಿನ್ನನ್ನು ಮಾಲಕರು ಕರೀತಾರೆ. ರಾಜೇಶ್ ಮಾಲೀಕರ ಬಳಿ ಹೋಗುತ್ತಾನೆ. ರಾಜೇಶ್, ನಿನ್ನ ದೂರು ಬಂದಿದೆ. ನನ್ನ ದೂರು? ನೀನು ಸರಿಯಾಗಿ ಕೆಲಸ ಮಾಡೋದಿಲ್ಲ ಅಂತ. ಒಂದ್ ವೇಳೆ ಹೀಗೇನೆ ಕೆಲಸಕ್ಕೆ ಕೋಟಿ ಮಾಡಿದ್ರೆ ನಾಳೆಯಿಂದ ಕೆಲಸಕ್ಕೆ ಬರೋದ್ ಬೇಡ. ಮಾಲಕ್ರೆ, ನಾನು ಸರಿಯಾಗಿ ಕೆಲಸ ಮಾಡ್ತಿದ್ದೇನೆ. ಮತ್ತೆ ನಾನು ಸುಳ್ಳು ಹೇಳ್ತಿದ್ದೀನ? ನಾನಂತೂ ಹಾಗೆ ಹೇಳಲಿಲ್ಲ. ನೀನು ಹಾಗೆ ಹೇಳಿದೆಯಲ್ಲವೋ ನನ್ಗೆ ಗೊತ್ತಿಲ್ಲ. ನಾನು ಇಷ್ಟು ಹೇಳ್ತಿದ್ದೇನೆ, ನಾಳೆಯಿಂದ ನೀನ್ ಕೆಲಸಕ್ಕೆ ಬರಬೇಡ, ಗೊತ್ತಾಯ್ತಲ್ಲ? ಹೀಗೆ ಸಿಟ್ಟು ಮಾಡ್ಕೊಳ್ಬೇಡಿ ಮಾಲಕ್ರೆ, ನನಗೆ ತುಂಬಾ ಕಷ್ಟ ಆದೀತು. ರಾಜೇಶ್ ಅನ್ನು ಕಾರ್ಖಾನೆಯ ಕೆಲಸದಿಂದ ತೆಗ್ದಾಕ್ಬಿಡ್ತಾರೆ. ಕೆಲ್ಸ ಹೋಗಿದ್ದ ಕಾರಣಕ್ಕೆ ರಾಜೇಶ್ ಟೆನ್ಷನ್ ನಲ್ಲಿ ಮನೆಗೆ ಹೋಗುತ್ತಿರ್ತಾನೆ. ಸ್ಕೂಲ್ ಫೀಸಿಗೆ ದುಡ್ಡಿಲ್ಲ ನನ್ನ ಹತ್ರ, ಅದಲ್ಲದೆ ಕೆಲಸವೂ ಹೋಗಿದೆ ನಂದು. ಗೊತ್ತಾಗ್ತಾ ಇಲ್ಲ ಮುಂದೆ ಏನಾಗ್ತದಾ ಏನೋ. ರಾಜೇಶ್ ಮನೆಗೆ ಬಂದು ಎಲ್ಲ ವಿಷಯ ತನ್ನ ಹೆಂಡತಿಗೆ ತಿಳಿಸ್ತಾನೆ. ಈ ವಿಷಯ ಕೇಳಿ ಎಲ್ಲರಿಗೂ ನಿರಾಶವಾಗುತ್ತೆ. ಮಾರನೇ ದಿನ ರಾಜೇಶ್ ಕೆಲ್ಸಕ್ಕಾಗಿ ಎಲ್ಲ ಕಡೆ ಹುಡುಕ್ತಾನೆ, ಆದ್ರೆ ಅವನಿಗೆ ಕೆಲ್ಸ ಸಿಗುವುದಿಲ್ಲ. ಇದೇ ರೀತಿ 2 ದಿನಗಳು ಕಳೆದು ಹೋಗುತ್ತೆ. ರೀ, 2 ದಿನದಿಂದ ನಾವ್ ಏನೂ ತಿಂದಿಲ್ಲ. ತುಂಬಾ ಹಸಿವಾಗ್ತಿದೆ, ಏನಾದ್ರೂ ಮಾಡಿ. ನಾನೇನಾದ್ರೂ ಮಾಡ್ತೇನೆ. ಇಷ್ಟು ಹೇಳಿ ರಾಜೇಶ್ ತಿನ್ನೋದಕ್ಕಾಗಿ ಏನಾದ್ರೂ ತರ್ತೀನಿ ಅಂತ ಆಚೆ ಹೋಗ್ತಾನೆ. ಅವನು ತನ್ನ ಸ್ನೇಹಿತರಿಂದ ಸಾಲ ಕೇಳ್ತಾನೆ, ಆದ್ರೆ ಯಾರು 1 ಪೈಸಾನು ಕೊಡೋದಿಲ್ಲ. ಹಾಗಾಗಿ ರಾಜೇಶ್ ಬೇಸರದಿಂದ ಒಂದು ಮರದ ಕೆಳಗಡೆ ಕುತ್ಕೋತಾನೆ. ಏ ದೇವರೇ, ಇದರಲ್ಲಿ ನನ್ನದೇನು ತಪ್ಪಿದೆ? ಹೀಗೇಕೆ ನೀನು ನನಗೆ ಕಷ್ಟ ಕೊಡ್ತಾ ಇದ್ದೀಯಾ? ಈ ಸಮಯದಲ್ಲಿ ನನ್ನ ಸಂಸಾರಕ್ಕೆ 2 ಹೊತ್ತಿನ ಊಟವೂ ಕೊಡ್ಲಿಕ್ಕಾಗುದಿಲ್ಲ. ರಾಜೇಶ್ ದೇವರಲ್ಲಿ ಬೇಡ್ಕೊಳ್ತಿರ್ತಾನೆ. ಆಗ ಅವನಿಗೆ ಅಲ್ಲಿ ಒಂದು ಬಾವಿ ಕಾಣುತ್ತೆ. ಏ ದೇವರೇ, ನೀವು ಗೆದ್ದಿರಿ, ನಾನು ಸೋತೆ. ಹಾಗಾಗಿ ನಾನು ಬರ್ತಾ ಇದ್ದೇನೆ ನಿಮ್ಮ ಹತ್ತಿರ. ನನಗಿನ್ನು ಬದುಕಲಿಕ್ಕೆ ಇಲ್ಲ ನಿನ್ನ ಈ ಕಷ್ಟದ ಈ ಜಗತ್ತಿನಲ್ಲಿ. ನಂತರ ಕಷ್ಟ ತಾಳಲಾರದೆ ರಾಜೇಶ್ ಅಲ್ಲಿದ್ದ ಬಾವಿಗೆ ಹಾರ್ಬಿಡ್ತಾನೆ. ರಾಜೇಶ್ ಬಾವಿಯಲ್ಲಿ ಬಿದ್ದ ತಕ್ಷಣ ಅವನು ಬೀಳುವುದಿಲ್ಲ. ಯಾವುದೋ ಚಮತ್ಕಾರದಿಂದ ಅವನು ಮುಳುಗೋದೇ ಇಲ್ಲ, ತಾನಾಗಿ ಹೊರ ಬಂದ್ಬಿಡ್ತಾನೆ. ಅರೆ, ನಾನು ಬಾವಿಯಿಂದ ಮೇಲೆ ಹೇಗೆ ಬಂದೆ? ಇದೆಂತ ವಿಚಿತ್ರ. ರಾಜೇಶ್ಗೆ ಏನು ಅರ್ಥವಾಗೋದಿಲ್ಲ. ಈಗ ಮತ್ತೊಮ್ಮೆ ಬಾವಿಗೆ ಹಾರ್ತಾನೆ. ಆದ್ರೆ ಈ ಬಾರಿ ಕೂಡ ರಾಜೇಶ್ ಗಾಳಿಯಲ್ಲಿ ಮೇಲೆ ಹಾರುತ್ತಾ ಬಂದ್ಬಿಡ್ತಾನೆ. ನಾನು ಬಾವಿಯಿಂದ ವಾಪಸ್ ಹೇಗೆ ಬರಬಹುದು? ಇದೇನಾಗ್ತಾ ಇದೆ? ಏನೋ ಈ ಬಾವಿ ಭೂತದ ಬಾವಿ ಅಲ್ಲವಲ್ಲ? ಭಯದಿಂದ ರಾಜೇಶ್ ಅಲ್ಲಿಂದ ಓಡ್ತಾನೆ. ರಾಜೇಶ್ ಬಾವಿಯಿಂದ ದೂರ ದೂರ ಓಡ್ತಾ ಇರ್ತಾನೆ. ಆದ್ರೆ ಇದೇನು, ಓಡ್ತಾ ಓಡ್ತಾ ರಾಜೇಶ್ ಮತ್ತೆ ಅದೇ ಬಾವಿ ಬಳಿ ಬರ್ತಾನೆ. ಅರೆ ಅರೆ, ನಾನು ಈ ಬಾವಿ ಹತ್ತಿರ ಹೇಗೆ ಬಂದೆ ನಾನಿಲ್ಲಿ? ಭಯದಿಂದ ರಾಜೇಶ್ ಬೇರೆ ದಿಕ್ಕಿನ ಕಡೆ ಓಡ್ತಾನೆ. ಆದ್ರೆ ಈ ಬಾರಿ ಕೂಡ ಅವನು ಮತ್ತೆ ಅದೇ ಬಾವಿ ಬಳಿ ಬರ್ತಾನೆ. ಏ ದೇವರೇ, ನನ್ನೊಟ್ಟಿಗೆ ಇದು ಏನಾಗ್ತಾ ಉಂಟು? ರಾಜೇಶ್ ಈಗ 4 ಕಡೆ ಓಡ್ತಾನೆ. ಆದ್ರೆ ಎಲ್ಲಿ ಓಡಿದ್ರು ಅವನು ಮತ್ತೆ ಅದೇ ಬಾವಿ ಬಳಿ ಬರ್ತಾನೆ. ಇದೆಂತ ಚಕ್ರವ್ಯೂಹ?
ನಾನು ಯಾವ ದಿಕ್ಕಿನಲ್ಲಿ ಹೋಗ್ತೇನೋ ವಾಪಸ್ ಈ ಬಾವಿ ಹತ್ರ ಹೇಗೆ ಬರ್ತೇನೆ ನಾನು? ಏನೋ ಈ ಬಾವಿ ನನ್ನ ಹತ್ರ ಹೇಳಲಿಕ್ಕಿದೆ ಕಾಣುತ್ತೆ. ಹೀಗೆ ಯೋಚಿಸಿ ರಾಜೇಶ್ ಬಾವಿಯ ಬಳಿ ಬರ್ತಾನೆ ಮತ್ತೆ ಬಾವಿ ಒಳಗೆ ನೋಡ್ತಾನೆ. ರಾಜೇಶ್ ಬಾವಿ ಒಳಗೆ ನೋಡಿದ ತಕ್ಷಣವೇ ಬಾವಿನಲ್ಲಿರುವ ಎಲ್ಲಾ ನೀರು ಮಾಯವಾಗಿ ಬಿಡುತ್ತೆ. ಮತ್ತೆ ಆಳದಲ್ಲಿ ವಯಸ್ಸಾದ ಅಜ್ಜಿ ಕಾಣ್ತಾರೆ. ಬಾ ಮಗನೇ, ನನ್ನ ಬಳಿ ಬಾ. ಅಜ್ಜಿಯನ್ನು ನೋಡಿ ರಾಜೇಶ್ಗೆ ಭಯವಾಗುತ್ತೆ. ಈ ಬಾವಿಯ ಒಳಗೆ ಮುದುಕಿ ಯಾರು? ಒಳಗೆ ಬಾ ಮಗನೇ, ನಾನು ನಿನ್ನನ್ನು ಶ್ರೀಮಂತನಾಗಿಸುತ್ತೇನೆ. ಅದು ಸರಿ, ಆದ್ರೆ ನೀವ್ಯಾರು? ನಾನು ಯಾರೇ ಆಗಿದ್ದರೂ ನಿನ್ನನ್ನು ಸಾಯಿಸೋದಿಲ್ಲ. ನಿನ್ನ ಸಾಯಿಸಬೇಕಿದ್ದರೆ ಬಾವಿಗೆ ಬಿದ್ದ ತಕ್ಷಣವೇ ನಿನ್ನ ಜೀವ ತೆಗಿಬಹುದಿತ್ತಲ್ವಾ? ರಾಜೇಶ್ಗೆ ಈ ಮಾತು ಸರಿ ಅನ್ಸುತ್ತೆ. ಅವನು ಬಾವಿ ಒಳಗೆ ಅಜ್ಜಿಯ ಬಳಿಗೆ ಹೋಗುತ್ತಾನೆ. ಮಗನೇ, ನನಗೆ ನಿನ್ನ ಬಗ್ಗೆ ಎಲ್ಲ ವಿಷಯ ಗೊತ್ತು. ನೀನ್ 2 ದಿನದಿಂದ ಉಪವಾಸ ಇದೀಯಾ. ನಿನ್ನ ಮಕ್ಕಳ ಸ್ಕೂಲ್ ಫೀಸ್ಗಾಗೂ ನಿನ್ನ ಹತ್ರ ದುಡ್ಡೇ ಇಲ್ಲ. ಹಾ ಅಮ್ಮ, ಇದೇ ವಿಷಯದಲ್ಲಿ ಬೇಸರಾಗಿ ನಾನು ಸಾಯಲಿಕ್ಕೆ ಬಂದಿದ್ದೆ. ಆದ್ರೆ ನಾನ್ ನಿನ್ನ ಸಾಯೋಗ್ ಬಿಡೋದಿಲ್ಲ ಮಗನೇ. ಇಷ್ಟು ಹೇಳಿ ಅಜ್ಜಿ ಒಂದು ರಹಸ್ಯವಾದ ಬಾಗಿಲು ತೆರೆಯುತ್ತಾರೆ. ಹಾ, ಇಷ್ಟೊಂದು ಚಿನ್ನ? ಹಾ, ಮತ್ತೆ ಅಲ್ಲಿ ನೋಡು. ರಾಜೇಶ್ ಹಿಂತಿರುಗಿ ನೋಡುತ್ತಾನೆ. ಅಲ್ಲಿ ಮನುಷ್ಯರ ಮೂಳೆಗಳು ಇರುತ್ತವೆ. ಆಮೇಲೆ ರಾಜೇಶ್ ಪಕ್ಕದಲ್ಲಿ ನೋಡುತ್ತಾನೆ. ಅಲ್ಲಿ ಅದೇ ಅಜ್ಜಿಯ ಕಲ್ಲಿನ ಮೂರ್ತಿ ಕಾಣಿಸುತ್ತೆ. 100 ಅಸ್ಥಿ ಪಂಜರಗಳು ಮತ್ತೆ ಈ ಕಲ್ಲಿನ ಮೂರ್ತಿ? ಮಗನೇ, ಇದರಲ್ಲಿ ಕೆಲವು ಮೂಳೆಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದವರದ್ದು, ಇನ್ ಕೆಲವು ದುರಾಸೆ ಮಾಡುವ ಮನುಷ್ಯರದ್ದು. ಲೋಭಿ ಮನುಷ್ಯ ಇರ್ಬೋದು. ನನಗೊಂದು ಅರ್ಥ ಆಗ್ತಿಲ್ಲ. ಬಾವಿಗೆ ಬಿದ್ದು ಜೀವ ಕಳ್ಕೊಳ್ಳೋಕ್ ಯಾರು ಬರ್ತಾರೆ? ಮೊದಲು ನಾನು ಅವರನ್ನು ಕಾಪಾಡ್ತೀನಿ, ನಂತರ ಅವರಿಗೆ ಈ ಖಜಾನೆಯ ಆಸೆ ತೋರಿಸ್ತೀನಿ. ಯಾರು ಆಸೆಯಿಂದ ಬರ್ತಾರೋ ಅವನನ್ನು ನಾನು ಸಾಯಿಸ್ಬಿಡ್ತೀನಿ. ಇದನ್ನು ಕೇಳಿ ರಾಜೇಶ್ಗೆ ಆಶ್ಚರ್ಯವಾಗುತ್ತೆ. ಅಂದ್ರೆ ನೀ ನನ್ನನ್ನು ಸಾಯಿಸ್ತೀಯಮ್ಮ? ಹಾ, ಹೇಗೋ ನೀನ್ ಇಲ್ಲಿಗೆ ಸಾಯಕ್ ತಾನೇ ಬಂದಿದ್ದು. ನಾನ್ ನಿನ್ನ ಸಾಯಿಸ್ಬಿಟ್ರೆ ಅದ್ರಲ್ಲಿ ನಿನ್ಗೇನ್ ತೊಂದ್ರೆ ಆಗುತ್ತೆ? ನನ್ನನ್ನು ಸಾಯಿಸಿದೆ ಅಂತ ಆಗಿದ್ರೆ ನನ್ನನ್ನು ಬದುಕಿಸಿದ್ದೇಕೆ? ನಾನು ಒಬ್ಬ ಶಾಪಿತ ಅಜ್ಜಿ ಮತ್ತು ಈ ಮೂರ್ತಿ ಕೂಡ ನನ್ನದೇ. ನಾನು ಈ ಬಾವಿಯಲ್ಲಿ 100 ಜನರನ್ನು ಸಾಯಿಸಿದ್ರೆ ಈ ಶಾಪದಿಂದ ಮುಕ್ತನಾಗುತ್ತೇನೆ. ಇಲ್ಲಿ ತನಕ 99 ಜನರನ್ನು ಸಾಯಿಸಿದ್ದೀನಿ. 100ನೇ ನಂಬರ್ ನಿನ್ನದು. ನನ್ನನ್ನು ಕೊಂದು ನಿಮಗೆ ಮುಕ್ತಿ ಸಿಗದಂತಾದ್ರೆ ನನ್ನನ್ನು ಕೊಂದೇ ಬಿಡಮ್ಮ. ಹಾಗೆಯೂ ನಾನು ಬದುಕಲು ಇಚ್ಛಿಸುವುದಿಲ್ಲ. ರಾಜೇಶ್ನ ಈ ಮಾತುಗಳನ್ನು ಕೇಳಿ ಅಜ್ಜಿ ತುಂಬಾ ಭಾವುಕರಾಗ್ತಾರೆ. ನೀನು ನನಗಾಗಿ ಯೋಚಿಸಿದೆ, ನನಗೆ ಖುಷಿ ಆಯಿತು. ನಾನೀಗ ನಿನಗಾಗಿ ಯೋಚಿಸುತ್ತೇನೆ. ನಂತರ ಈ ಅಜ್ಜಿ ರಾಜೇಶ್ಗೆ ಹೇಳ್ತಾರೆ, ನಿನ್ನ ಕಾರಣದಿಂದ ನನಗೆ ಮುಕ್ತಿ ಸಿಗಲಿದೆ. ಆದರೆ ನನ್ನ ಆಸೆ ನೀನು ಜೀವಂತವಾಗಿರಬೇಕು. ನನ್ಗೆ ಮುಕ್ತಿ ಕೂಡ ಸಿಗಬೇಕು. ಆದ್ರೆ ಹಾಗೇಗೆ ಆಗ್ಬಹುದಮ್ಮ? ಬಹುಶಃ ಸ್ವಲ್ಪ ಸಮಯಕ್ಕಾಗಿ ನಾನು ನನ್ನ ಜಾದುವಿನಿಂದ ನಿನ್ನ ಜೀವವನ್ನು ಈ ಮೂರ್ತಿಗೆ ಸೇರಿಸುತ್ತೇನೆ. ಮೂರ್ತಿಗೆ ಜೀವ ಬಂದ ಕೂಡಲೇ ನಾನು ಅದನ್ನು ಸಾಯಿಸು ಬಿಡ್ತೇನೆ. ಅವನು ಸತ್ತರೆ ನಿಮ್ಮ 100 ಅಸ್ಥಿ ಪಂಜರ ಪೂರ ಆಗಬಹುದು. ಆದ್ರೆ ನನ್ನ ಜೀವಕ್ಕೆ ಏನಾಗಬಹುದು? ಅದು ಸತ್ತ ಕೂಡಲೇ ನಾನು ನಿನ್ನ ಜೀವವನ್ನು ನಿನ್ನ ಶರೀರಕ್ಕೆ ವಾಪಸ್ ಹಾಕ್ತೀನಿ. ಆಗ ನೀನು ಜೀವಂತವಾಗಿರಬಹುದು. ನಂತರ ಈ ಅಜ್ಜಿ ಹಾಗೆ ಮಾಡಿದ್ದರು. ರಾಜೇಶ್ನ ಆತ್ಮವನ್ನು ಸ್ವಲ್ಪ ಸಮಯಕ್ಕೆ ಮೂರ್ತಿಯಲ್ಲಿ ಹಾಕ್ತಾರೆ. ಮೂರ್ತಿಗೆ ಜೀವ ಬಂದ ಕೂಡಲೇ ಮೂರ್ತಿಯನ್ನು ಅಜ್ಜಿ ಸಾಯಿಸ್ಬಿಡ್ತಾರೆ. ನಂತರ ರಾಜೇಶನ್ನು ಜೀವಗೊಳಿಸುತ್ತಾರೆ. ರಾಜೇಶ್ಗೆ ಜೀವ ಬಂದ ಕೂಡಲೇ ಈ ಅಜ್ಜಿ ಕೂಡ ಶಾಪದಿಂದ ಮುಕ್ತರಾಗುತ್ತಾರೆ. ಅಮ್ಮ, ನೀವು ಅಪ್ಸರೆಯ? ಹೌದು ರಾಜೇಶ್, ನಾನು ನಿನ್ನಿಂದಲೇ ಈ ಶಾಪದಿಂದ ಮುಕ್ತಳಾಗಿದ್ದೇನೆ. ಅದಕ್ಕಾಗಿ ನಿನ್ನಿಂದ ಪ್ರಸನ್ನಳಾಗಿ ನಿನಗೆ ಚಿನ್ನ ಕೊಡಲು ಬಯಸ್ತೀನಿ. ಈ ಖಜಾನೆಯಿಂದ ನಿನ್ಗೆ ಇಷ್ಟ ಬಂದಷ್ಟು ಚಿನ್ನ ತಗೊಂಡೋಗಿ ಶ್ರೀಮಂತವಾಗಿ ಜೀವನ ಕಳಿ. ಇದನ್ನು ಕೇಳಿ ರಾಜೇಶ್ಗೆ ಖುಷಿಯಾಗುತ್ತೆ. ಧನ್ಯವಾದಗಳು ಪರಿ. ನಂತರ ರಾಜೇಶ್ ಇಷ್ಟೆಲ್ಲ ಚಿನ್ನ ತಗೊಂಡು ಮನೆಗೆ ಬರ್ತಾನೆ. ಮನೆಯವರಿಗೆ ಎಲ್ಲ ವಿಷಯವನ್ನು ತಿಳಿಸಿ ಅವನು ಮನೆಯವರೊಂದಿಗೆ ಒಂದು ನಗರದಲ್ಲಿ ದೊಡ್ಡ ಮನೆಯಲ್ಲಿರ್ತಾನೆ. ಆಮೇಲೆ ಶ್ರೀಮಂತನಾಗಿ ಸಂತೋಷದಿಂದ ಜೀವನ ನಡೆಸ್ತಾನೆ.
ಆ ದಿನ ಸಾಯಂಕಾಲ ರಾಮ್ ಮತ್ತು ಸ್ಯಾಮ್ ಕಾಡಿನಿಂದ ಅವರ ಮನೆಗೆ ಹೋಗ್ತಿದ್ರು. ಶ್ಯಾಮ್, ಬೇಗ ಬಾರೋ. ಸ್ವಲ್ಪ ಹೊತ್ತು ಅಂದ್ರೆ ರಾತ್ರಿ ಆಗುತ್ತೆ. ನೀನ್ಯಾಕೆ ಇಷ್ಟು ಭಯ ಪಡ್ತಿದ್ಯಾ? ರಾತ್ರಿ ಆಗ್ಲಿ ಬಿಡು. ನೀನಿಲ್ ಬಂದು ಸ್ವಲ್ಪ ದಿನ ಆಗಿದೆ ಅಲ್ವಾ, ಅದಕ್ಕೆ ನಿನಗೆ ಆ ಭೂತಗಳ ಬಗ್ಗೆ ಗೊತ್ತಿಲ್ಲ. ಅರೆ, ನನಗ್ ಗೊತ್ತಿಲ್ಲ ಅಂದ್ರೆ ನೀನ್ ಹೇಳು. ಈ ರಸ್ತೆಯಲ್ಲಿ ಒಂದು ಭೂತದ ಕಿಲ್ಲ ಇದೆ. ಆ ಕಿಲ್ಲದೊಳಗೆ ಯಾರೇ ಹೋದ್ರು ಅವರು ವಾಪಸ್ ಬರೋದಿಲ್ಲ. ಅದು ಕೇಳಿದ ತಕ್ಷಣ ಸ್ಯಾಮ್ ಜೋರಾಗಿ ನಗಕ್ ಶುರು ಮಾಡ್ತಾನೆ. ನೀನ್ ಈಗ್ಲೂ ಇಂಥ ಮೂರ್ಖ ಮಾತುಗಳನ್ನ ನಂಬ್ತೀಯ? ಹಾ, ಆದ್ರೆ ನಾನ್ ಮಾಡಲ್ಲ. ನೀನು ಭೂತ ಪ್ರೀತ ಇರೋದು ನಂಬ್ತೀಯ? ಇಲ್ಲ, ಎಲ್ಲಿವರೆಗೂ ನಾನು ಭೂತ ಪ್ರೇತ ನನ್ ಕಣ್ಣಾರೆ ನೋಡಲ್ವೋ ಅಲ್ಲಿವರೆಗೆ ನಾನ್ ನಂಬೋದೇ ಇಲ್ಲ. ಶ್ಯಾಮ್ ಹಂಗಂತ ಅಂದ ತಕ್ಷಣ ರಾಮ್ ತುಂಬಾನೇ ಭಯ ಪಡಕ್ ಶುರು ಮಾಡ್ತಾನೆ. ಏನಾಯ್ತು ರಾಮ್, ನಿನ್ನ ಮುಖದಲ್ಲಿ ಇಷ್ಟೊಂದು ಭಯ ಕಾಣಿಸ್ತಾ ಇದೆ? ರಾಮ್ ಆ ಬೂತ್ ಬಂಗ್ಲಾನ ತೋರಿಸ್ತಾ ಈಗಂತ ಹೇಳ್ತಾನೆ. ಅಲ್ಲೋಡು, ಇದು ಅದೇ ಕಿಲ್ಲ. ಇದ್ರ ಒಳಗೆ ಯಾರು ಹೋಗ್ತಾರೋ ಯಾವತ್ತೂ ಹೊರಗೆ ಬರೋದಿಲ್ಲ. ಇದು ನಿನ್ನ ಭ್ರಮೆ ಅಷ್ಟೇ. ನಾನು ಈಗ್ಲೇ ನಿನ್ ಭ್ರಮೆನ ದೂರ ಮಾಡ್ತೀನಿ. ಹಂಗಂತೇಳಿ ಶ್ಯಾಮ್ ರಾಮ್ ಕೈನ ಹಿಡ್ಕೊಂಡು ಅಲ್ಲಿಂದ ಅವನ್ನ ಎಳ್ಕೊಂಡ್ ಹೋಗ್ಬಿಡ್ತಾನೆ ಒಳಗಡೆ. ಅರೆ ಬೇಡ, ಒಳಗೆ ಹೋಗೋದು ತುಂಬಾ ಅಪಾಯಕಾರಿ ಗೆಳೆಯ. ಹೆದರ್ಬೇಡ, ನಾನ್ ನಿನ್ ಜೊತೆಗಿದ್ದೀನಿ. ಶ್ಯಾಮ್ ರಾಮ್ನ ತುಂಬಾನೇ ಬಲವಂತವಾಗಿ ಆ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಆ ಮನೆ ಒಳಗಡೆ ಹೋಗಿದ ತಕ್ಷಣ ಅವರ ಮುಂದೆ ಒಂದು ಭಯಂಕರವಾದ ದೆವ್ವ ಬಂದು ನಿಲ್ಲುತ್ತೆ. ಈ ಭೂತಗಳ ಕಿಲ್ಲ ತುಂಬಾ ಭಯಂಕರವಾಗಿದೆ. ಈ ಕಿಲ್ಲದ ಬಗ್ಗೆ ನಮ್ಮ ರಾಜರಿಗೆ ಗೊತ್ತಾ? ಹೌದು, ಒಂದು ದಿನ ಮಹಾರಾಜರು ತಮ್ಮ ದರ್ಬಾರ್ನಲ್ಲಿದ್ರು. ಆಗ ಒಬ್ಬ ವ್ಯಕ್ತಿ ಬಂದು ಹೀಗೆ ಹೇಳ್ತಾನೆ, ಮಹಾರಾಜರೇ, ನಾವು ಅಪಾಯದಲ್ಲಿದ್ದೀವಿ, ನಮಗೆ ನಿಮ್ಮ ಸಹಾಯ ಬೇಕು. ನೀನ್ ಯಾರು? ಅಷ್ಟಕ್ಕೂ ನಿನ್ನ ಸಮಸ್ಯೆ ಏನು? ಮಹಾರಾಜರೇ, ಅಡವಿಯಲ್ಲಿ ಹೋಗೋ ದಾರಿಯಲ್ಲಿ ಕಿಲ್ಲ ಇದೆಯಲ್ಲ, ನಾನು ಅದ್ರ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಆ ಕಿಲ್ಲ ನಮ್ಮ ಪೂರ್ವಿಕರ ಕಿಲ್ಲ. ಹೇಳು, ಅದ್ರ ಬಗ್ಗೆ ಏನ್ ಹೇಳೋದಕ್ಕೆ ಬಂದಿದೀಯಾ? ಮಹಾರಾಜ, ಆ ಕಿಲ್ಲ ಈಗ ಭೂತಗಳ ಕಿಲ್ಲ ಆಗಿದೆ. ಅದರ ಒಳಗಡೆ ಹೋದವ್ರು ಯಾರೇ ಆದ್ರೂ ತಿರುಗಿ ವಾಪಸ್ ಬರ್ತಿಲ್ಲ. ನೀನ್ ಹೇಳೋದ್ ನಿಜವಾ? ಇವನು ನಿಜ ಹೇಳ್ತಿದ್ದಾನೆ ಮಹಾರಾಜ. ಆ ಕಿಲ್ಲದ ಬಗ್ಗೆ ನಾನು ಕೇಳಿದೀನಿ. ಅದು ಕೇಳಿದ ತಕ್ಷಣ ರಾಜ ತುಂಬಾ ಆಶ್ಚರ್ಯ ಪಡ್ತಾನೆ. ಚಿಂತಿಸ್ಬೇಡಿ, ನಾನ್ ನಿಮ್ಗೆ ಖಂಡಿತ ಸಹಾಯ ಮಾಡ್ತೀನಿ. ಮಹಾಮಂತ್ರಿ, ಈ ಸಮಸ್ಯೆಯನ್ನ ಖುದ್ದು ನೀವೇ ನಿಂತು ಪರಿಶೀಲಿಸಿ. ಆ ಕಿಲ್ಲಾದೊಳಗೆ ಹೋದವರು ಹೊರಗಡೆ ಯಾಕೆ ಬರ್ತಿಲ್ಲ, ಆ ನಿಜ ಏನು ಅಂತ ನೀವೇ ತಿಳ್ಕೊಳ್ಳಿ. ಆ ರಾಜನ ಆಜ್ಞೆ ಪ್ರಕಾರ ಮಹಾಮಂತ್ರಿ ಆ ಬೂತ್ ಬಂಗ್ಲಾ ಒಳಗಡೆ ಹೋಗಕ್ಕೆ ಶುರು ಮಾಡ್ತಾನೆ. ಈ ಕಿಲ್ಲಾದೊಳಗೆ ಹೋಗೋದು ತುಂಬಾ ಅಪಾಯಕಾರಿ, ಆದರೆ ರಾಜರ ಆಜ್ಞೆ ಇದೆ, ನಾನು ಒಳಗೆ ಹೋಗ್ಲೇಬೇಕು. ಆ ಕುದುರೆನ ಆಚೆನೆ ಬಿಟ್ಬಿಟ್ಟು ಮಹಾಮಂತ್ರಿ ಮೆಲ್ತಗೆ ಆ ಮನೆ ಒಳಗಡೆ ಹೋಗ್ತಾನೆ. ತಕ್ಷಣ ಅವನ ಮುಂದೆ ಒಂದು ಹೆಂಗಸು ಬಂದು ನಿಂತ್ಕೋತಾಳೆ. ಯಾರಿದ್ದೀರಿ? ನಾನ್ ಕೇಳ್ತಿದ್ದೀನಿ, ಯಾರಿದ್ದೀರಿ ಅಲ್ಲಿ? ನಾನ್ ನಿನ್ಗೆ ಹೆದರೋದಿಲ್ಲ. ಹೇಳು, ಯಾರ್ ನೀನು? ಎಲ್ಲೋದ್ಲು ಆ ಮಹಿಳೆ? ಆಗ ಮಂತ್ರಿಗೆ ಅವನ ಹಿಂದ್ಗಡೆ ಯಾರೋ ನಿಂತ್ಕೊಂಡಿರೋ ತರ ಅನ್ಸತ್ತೆ. ಒಂದ್ ವೇಳೆ ಆ ನೆರಳು ನನ್ ಹಿಂದೆ ಬಂದಿಲ್ಲ ಅಲ್ವಾ? ಆ ಮಂತ್ರಿ ಹಿಂದ್ಗಡೆ ತಿರುಗಿ ನೋಡಿದ ತಕ್ಷಣ ಮಂತ್ರಿ ಸತ್ತೋಗ್ಬಿಟ್ಟ ಅನ್ನೋ ವಿಷಯ ರಾಜನಿಗೆ ಮಾರನೇ ದಿನ ಗೊತ್ತಾಗತ್ತೆ. ಮಹಾಮಂತ್ರಿಗಳು ಕಾಣೆಯಾಗಿರೋದಕ್ಕೆ ನನ್ನ ಚಿಂತೆ ಇನ್ನಷ್ಟು ಹೆಚ್ಚಾಗಿದೆ ಗುರುದೇವ. ಪ್ರಜೆಗಳು ಆತಂಕದಲ್ಲಿದ್ದಾರೆ. ನನಗನ್ಸುತ್ತೆ ಈಗ ನಾನೇ ಕಿಲ್ಲಾದೊಳಗೆ ಹೋಗಿ ನೋಡ್ಬೇಕು ಅಲ್ಲಿ ಏನಿದೆ ಅಂತ. ಇಲ್ಲ ರಾಜನ್, ಅಲ್ಲಿಗೆ ಹೋಗುವ ತಪ್ಪನ್ನ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಆ ಕಿಲ್ಲಾದೊಳಗೆ ಯಾರೇ ಹೋದ್ರೂ ಅವ್ರು ಯಾವತ್ತೂ ಮರಳಿ ಬರೋದಿಲ್ಲ. ಆದ್ರೂ ನಾನಲ್ಲಿ ಹೋಗ್ತೀನಿ ಗುರುದೇವ, ಯಾಕೆಂದ್ರೆ ನನ್ನ ಪಾಲಿಗೆ ನನ್ನ ಜೀವಕ್ಕಿಂತ ಪ್ರಜೆಗಳ ಜೀವ ಹೆಚ್ಚು. ಹಂಗಂತ ಆ ರಾಜ ಅದೇ ಬೂತ್ ಬಂಗ್ಲಾಗೆ ಹೋಗ್ತಿದ್ದಾನೆ. ಅವನ ಕುದುರೆಯನ್ನ ಆಚೆ ಬಿಟ್ಟು ಅವನು ಮೆತ್ತಗೆ ಮನೆ ಒಳಗಡೆ ನಡ್ಕೊಂಡು ಹೋಗ್ತಿದ್ದ. ಆ ಮನೆ ಒಳಗಡೆ ನಿಶಬ್ದ ತಪ್ಪ ಬೇರೆ ಏನು ಅವನಿಗೆ ಕಾಣಿಸಿರ್ಲಿಲ್ಲ. ನನಗರ್ಥ ಆಗ್ತಿಲ್ಲ, ಅಷ್ಟಕ್ಕೂ ಇಲ್ಲೇನಾಗ್ತಿದೆ ಅಂತ ನನಗೇನು ಕಾಣಿಸ್ತಿಲ್ಲ. ನಾನ್ ಮಾಯ ಕೂಡ ಆಗಿಲ್ಲ. ಯಾರಾದ್ರೂ ಇದೀರಾ? ಜನ ಇಲ್ಲಿ ಸುಳ್ಳು ಹೇಳ್ತಿದ್ದಾರೆ ಅನ್ಸುತ್ತೆ. ನನಗಂತೂ ಯಾವ ದೆವ್ವನೂ ಕಾಣ್ಲಿಲ್ಲ. ಮಾರನೇ ದಿನ ಸಭೆಯಲ್ಲಿ ಮಹಾರಾಜ ನಡೆದ ಎಲ್ಲ ವಿಷಯವನ್ನು ಹೇಳ್ತಾನೆ. ಆ ಕಿಲ್ಲದಲ್ಲಿ ಭೂತ ಇಲ್ಲ, ಇದನ್ನ ಕೇಳಿ ಖುಷಿ ಆಯ್ತು. ಆದ್ರೆ ಆ ಸಂತೋಷ ತುಂಬಾ ದಿನ ಇಲ್ಲ. ಅವರ ಊಹೆಗೆ ತಪ್ಪಿದ ವಿಷಯಗಳು ಎಲ್ಲ ನಡೆಯಕ್ಕೆ ಶುರುವಾಯ್ತು. ಅದು ಹೇಗೆ ಆಗುತ್ತೆ? ನಾನು ಸ್ವತಃ ಆ ಕಿಲ್ಲಾದೊಳಗೆ ಹೋಗಿದ್ದೀನಿ.
ರಾಜ ಅದರ ಬಗ್ಗೆ ಯೋಚನೆ ಮಾಡ್ತಾ ಸಿಂಹಾಸನದ ಮೇಲೆ ಕೂತಿರ್ತಾನೆ. ಆಗ ಸಾಧು ಬಾಬಾ ಅಲ್ಲಿಗೆ ಬರ್ತಾರೆ. ಅಲಕ್ ನಿರಂಜನ್, ಬನ್ನಿ ಬಾಬಾ, ಹೇಳಿ, ನಾನ್ ನಿಮ್ಗೇನ್ ಸೇವೆ ಮಾಡಬಹುದು? ನಿನ್ನ ಜನ ಅಪಾಯದಲ್ಲಿದ್ದಾರೆ, ಜನ ಮಾಯವಾಗ್ತಿದ್ದಾರೆ, ಮತ್ ನೀನ್ ಇಲ್ಲಿ ಕೂತ್ಕೊಂಡು ಆರಾಮಾಗಿದ್ಯಾ? ಹಾಗೇನು ಇಲ್ಲ ಬಾಬಾ, ನಾನು ಸ್ವತಃ ಕಿಲ್ಲಾದೊಳಗೆ ಹೋಗಿ ಬಂದಿದ್ದೀನಿ, ಆದ್ರೆ ನನಗಲ್ಲೇನೂ ಕಾಣಿಸ್ಲಿಲ್ಲ. ಈ ಸಾರಿ ನಿನ್ ಜೊತೆ ಕಿಲ್ಲಾದ ಒಳಗೆ ನಾನ್ ಬರ್ತೀನಿ, ನೋಡೋಣ ಏನಾದ್ರೂ ಕಾಣಿಸುತ್ತೋ ಇಲ್ವೋ ಅಂತ. ಆಗ ಮಹಾರಾಜರ ತಂದೆಯಾದ ವಿಕ್ರಮ್ ಸಿಂಗ್ ಅಲ್ಲಿಗೆ ಬರ್ತಾರೆ. ಆ ದೆವ್ವಕ್ಕೋಸ್ಕರ ನಾನು ಕೂಡ ನಿಮ್ ಜೊತೆಗ್ ಬರ್ತೀನಿ ಬಾಬಾ. ಅದರ ನಂತರ ಅವರು ಕುದುರೆ ಮೇಲೆ ಕುತ್ಕೊಂಡು ಅದೇ ಬೂತ್ ಬಂಗ್ಲಾ ಕಡೆ ಹೋಗ್ತಾರೆ. ಅವರು ಮೂವರು ಕುದುರೆಯನ್ನು ಆಚೆ ಬಿಟ್ಟು ಆ ಮನೆ ಒಳಗಡೆ ಹೋಗಕ್ಕೆ ಹೋಗ್ತಿರ್ತಾರೆ. ಆಗ ಆ ಸಾಧು ಕಾಲಿಡ್ತಾನೋ ಇಲ್ವೋ, ತಕ್ಷಣ ಆ ಹಡಗು ಅವನು ಹಿಂದ್ಗಡೆ ಇಡ್ತಾನೆ. ಆಮೇಲೆ ರಾಜನನ್ನು ನೋಡಿ ಹೀಗಂತ ಹೇಳ್ತಾನೆ. ಈ ಕಿಲ್ಲಾದ ಒಳಗೆ ಭೂತದ ನೆರಳಿದೆ, ನೀವಿಬ್ಬರು ನನ್ನ ಹಿಂದೆ ಬನ್ನಿ. ಆಮೇಲೆ ಅವರು ಮೂವರು ಆ ಮನೆ ಒಳಗಡೆ ಹೋಗ್ತಾರೆ. ಇಲ್ಲಿ ಹವನ ಮಾಡಬೇಕು. ಹವನ? ಅದು ಇಲ್ಲಿ? ಹೌದು, ಹವನ ಮಾಡಿದ ನಂತರ ಎಲ್ಲ ರಹಸ್ಯ ಹೊರಗೆ ಬರುತ್ತೆ. ಆಯ್ತು ಬಾಬಾ. ಸ್ವಲ್ಪತ್ತಲ್ಲೇ ಆ ಬಾಬಾ ಪೂಜೆಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ. ಓಂ ಹೀಂ ಕ್ಲೀಂ ಚಾಮುಂಡಾಯ ನಮಃ. ಓಂ ಹೀಂ ಕ್ಲೀಂ ಚಾಮುಂಡಾಯ ನಮಃ. ಬಾಬಾನ ಮಂತ್ರ ಶಕ್ತಿಗಳು ಸ್ವಲ್ಪ ತಲೆ ಪ್ರಭಾವ ತೋರ್ಸಕ್ ಶುರು ಆಯ್ತು. ನನ್ನನ್ನ ಇಲ್ಲಿಗೆ ಯಾಕೆ ಕರೆದಿದ್ಯಾ ನೀನು? ನನಗೆ ತಿಳಿಯಬೇಕಿದೆ ನೀನು ಯಾರು ಅಂತ, ಮತ್ತೆ ಏನ್ ಬಯಸ್ತೀಯ ಅಂತ. ನಾನು ದೇವ. ನಾನು ಸಾಯೋದಕ್ಕಿಂತ ಮುಂಚೆ ಈ ರಾಜ ವಿಕ್ರಮ್ ಸಿಂಗ್ ನ ಪ್ರೀತಿಸ್ತಿದ್ದೆ. ನೀನು ಮೀನಾನ? ಹೌದು, ನಿನ್ನ ಪ್ರೇಮಿಯಾದ ಮೀನಾ ನಾನು. ನೀನು ನನ್ನ ಮೋಸ ಮಾಡಿ ಸಾಯಿಸ್ಬಿಟ್ಟೆ. ಅದರಿಂದ ನಿನ್ ಮೇಲೆ ದ್ವೇಷ ತೀರ್ಸ್ಕೋಬೇಕಂತ ನಾನು ದೆವ್ವ ಆಗಿ ಬಂದಿದ್ದೀನಿ. ನೋಡು ದೆವ್ವ, ಏನಾಯ್ತು ಅದಾಗೋಯ್ತು. ನೀನು ಈಗ ಈ ಸಂಸಾರದ ಭಾಗವಲ್ಲ, ಹೀಗಾಗಿ ಇಲ್ಲಿಂದ ವಾಪಸ್ ಹೊರಟೋಗು. ಇಲ್ಲ ಬಾಬಾ, ನನ್ನ ಪ್ರಾಣಕ್ಕೆ ಬದಲಾಗಿ ಇನ್ನೊಂದು ಪ್ರಾಣ ತಗೊಂಡೆ ನಾನು ಹೋಗೋದು. ಆಗ ತಕ್ಷಣ ವಿಕ್ರಮ್ ಹೀಗಂತ ಅಂತಾನೆ. ನಾನು ನಿನ್ನ ಅಪರಾಧಿ ಮೀನಾ. ನನ್ನನ್ನ ಕೊಂದು ನಿನ್ನ ಸೇಡು ತೀರಿಸ್ಕೋ. ಆದರೆ ನಿನ್ನಲ್ಲಿ ನನ್ನದೊಂದು ವಿನಂತಿ ಇದೆ. ಬೇಗ ಹೇಳೋ. ನನ್ನ ಸಾಯಿಸಿದ ನಂತರ ನೀನಿಲ್ಲಿಂದ ಹೊರಟು ಹೋಗ್ಬೇಕು. ಯಾರ ಪ್ರಾಣವನ್ನು ತೆಗೆದುಕೊಳ್ಬಾರ್ದು. ಏಯ್ ನಾಯೆ, ಬಾಯ್ ಮುಚ್ಚು. ನಾನು ಪ್ರಾಣ ಬಿಟ್ಟು ದೆವ್ವವಾಗಿ ಬದಲಾಗಿ ಕಷ್ಟ ಪಡ್ತೀನಿ, ಅದಕ್ಕೇನರ್ಥ? ಅಷ್ಟಕ್ಕೂ ನೀನೇನ್ ಮಾಡ್ಬೇಕು ಅಂತ ಇದೀಯಾ ದೆವ್ವವೇ? ನಾನು ಒಂದಲ್ಲ 2 ಪ್ರಾಣ ತಗೊಳ್ತೀನಿ. ಒಂದು ನಿನ್ನ ಪ್ರಾಣ, ಇನ್ನೊಂದು ನಿನ್ನ ಮಗನ ಪ್ರಾಣ. ನಮ್ಮ ಪ್ರಾಣವನ್ನ ತೆಗೆದುಕೊಂಡಾದ್ಮೇಲೆ ನಿನ್ನ ಮನಃಶಾಂತಿ ಆಗೋ ಹಾಗಿದ್ರೆ ದಯಮಾಡಿ ನಮ್ಮನ್ನ ಕೊಂದು ಬಿಡಿ. ಇದೇನು ಹೇಳ್ತಾ ಇದೀಯ ರಾಜನ್? ಇವಳು ದೆವ್ವ. ಹೀಗೆ ಹೇಳಿದ್ರೆ ಅವಳು ನಿನ್ನನ್ನ ಬಿಡೋದಿಲ್ಲ. ಬಾಬಾ, ನಾನು ನನ್ನ ಪ್ರಾಣದ ಬದಲಾಗಿ ನನ್ನ ಜನಗಳ ಪ್ರಾಣ ಉಳಿಸ್ಬೇಕು. ನನ್ನ ಸಾಯೋಕ್ ಬಿಡಿ. ನೋಡು ದೆವ್ವ, ಇವರನ್ನ ಕೊಲ್ಲೋಕು ಮೊದಲು ನನಗೆ ವಚನ ಕೊಡ್ಬೇಕು. ಇವರನ್ನ ಕೊಂದಾದ ಮೇಲೆ ನೀನು ಇಲ್ಲಿಂದ ಹೊರಟು ಹೋಗ್ತೀಯ ಅಂತ. ನಾನು ಹೇಳ್ದಂಗೆ ನಡಿಬೇಕು. ಸರಿ, 3 ದಿನಗಳ ನಂತರ ಅಮಾವಾಸ್ಯೆಯ ರಾತ್ರಿ ಇದೆ. ಆ ರಾತ್ರಿ ನಾನು ಇವರಿಬ್ಬರನ್ನ ಕರೆದುಕೊಂಡು ಇಲ್ಲಿ ಬರ್ತೀನಿ. ಆಗ ನೀನ್ ಕೊಂದು ನಿನ್ನ ದ್ವೇಷವನ್ನ ತೀರಿಸ್ಕೋ. ಸರಿ ಬಾಬಾ, ಆ ಅಮಾವಾಸ್ಯೆ ರಾತ್ರಿ ನಾನು ನಿಮ್ಮ ಮೂವರಿಗೋಸ್ಕರ ಕಾಯ್ತಾ ಇರ್ತೇನೆ. ಮಾರನೇ ದಿನ ಬಾಬಾ ವಿಕ್ರಮ್ ಸಿಂಗ್ ನ ಹೋಗಿ ಮೀಟ್ ಮಾಡ್ತಾನೆ. ಇದೆಲ್ಲವೂ ನಿನ್ನಿಂದಾಗಿನೇ ಆಗಿದ್ದು ವಿಕ್ರಮ್ ಸಿಂಗ್. ನೀನ್ ಯಾಕೆ ಅವಳಿಗೆ ಮೋಸ ಮಾಡ್ದೆ? ನಾನು ಅವಳಿಗೆ ಮೋಸ ಮಾಡಿಲ್ಲ ಬಾಬಾ. ಇದೇನು ಹೇಳ್ತಾ ಇದೀಯಾ? ಹೌದು ಬಾಬಾ, ಆಕೆ ನನ್ನನ್ನ ಮೋಸದಿಂದ ಕೊಂದು ನನ್ನ ರಾಜ್ಯ ಕಬಳಿಸೋದ್ರಲ್ಲಿದ್ಲು. ಅದೇಗೆ? ಅವಳು ಒಂದು ಶೈತಾನವನ್ನ ಪೂಜೆ ಮಾಡ್ತಿದ್ಲು ಮತ್ತು ನಿರ್ದೋಷಿಗಳ ಬಲಿಯನ್ನ ತೆಗೆದುಕೊಳ್ತಿದ್ಲು. ಈ ವಿಷಯ ನನಗ್ ಗೊತ್ತಾದಾಗ್ಲೇನೆ ನಾನು ಅವಳಿಗೆ ವಿಷ ಕುಡಿಸಿ ಕೊಂದು ಬಿಟ್ಟೆ. ಇದರರ್ಥ ನೀನು ನಿರ್ದೋಷಿನ. ಈಗ ನಾನ್ ನಿಮ್ಮಿಬ್ರನ್ನ ಸಾಯೋದಕ್ ಬಿಡಲ್ಲ. ಹಂಗಂತ ಹೇಳಿ ಬಾಬಾ ಯೋಚನೆಗೊಳಗಾಗ್ತಾನೆ. ಆಮೇಲೆ ಹೀಗಂತ ಹೇಳ್ತಾನೆ. ದೆವ್ವವನ್ನ ಸಾಯಿಸೋ ಉಪಾಯ ಸಿಕ್ಕಾಯ್ತು.
ಅಮಾವಾಸ್ಯೆಯ ರಾತ್ರಿ ನಾನ್ ನಿಮ್ಮಿಬ್ಬರ ಎದುರಲ್ಲೇ ದೆವ್ವದ ಕಥೆಯನ್ನ ಮುಗಿಸ್ತೀನಿ. ಆ 3 ದಿನದ ನಂತರ ಅಮಾವಾಸ್ಯೆ ರಾತ್ರಿ ಅವರು ಅದೇ ಭೂತ್ ಬಂಗ್ಲಾಗೆ ಹೋಗ್ತಾರೆ. ಅವರಿಗೆ ಬೆಂಕಿ ಇಟ್ಟು ಸಾಯಿಸೋದಕ್ಕೆ ಬೇಕಾದ ಎಲ್ಲಾನು ಅವರು ರೆಡಿ ಮಾಡಿರ್ತಾರೆ. ಬಾಬಾ, ಇದೇನು? ಇದು ನಿಮ್ಮಿಬ್ಬರ ಚಿತೆ. ಈ ಚಿತೆಯ ಕೆಳಗೊಂದು ಸುರಂಗ ಇದೆ. ಆ ದೆವ್ವ ನಿಮ್ಮ ಚಿತೆಗೆ ಬೆಂಕಿ ಇಡ್ತಾ ಇದ್ದ ಹಾಗೆ ನೀವಿಬ್ರು ಕೆಳಗೆ ಸುರಂಗದಲ್ಲಿ ತಲುಪ್ತೀರಿ. ದೆವ್ವ ತಿಳ್ಕೊಳ್ತಾಳೆ ಅವಳು ನಿಮ್ಮನ್ನ ಕೊಂದಿದ್ದಾಳೆ ಅಂತ. ನಂತರ ಅವಳು ಹೊರಟೋಗ್ತಾಳೆ. ಆಗ ನೀವಿಬ್ರು ಉಳ್ಕೊಳ್ತೀರಿ. ನಡೀರಿ, ಬೇಗ ಈ ಚಿತೆ ಮೇಲೆ ಮಲ್ಕೊಳ್ಳಿ. ಇಬ್ರು ತಪ್ಸ್ಕೊಳ್ಳೋದಕ್ಕೆ ಬೇಕಾದ ಪ್ಲಾನ್ ಮಾಡಿರ್ತಾರೆ. ಬಾಬಾ ಈಗ ದೆವ್ವನ ಕರೀತಾನೆ. ದೆವ್ವ, ಎಲ್ಲಿದೆಯಾ ನೀನು? ಬಾ ಬಾ. ಏನು ಬಾಬಾ, ಇವ್ರನ್ನ ಕರ್ಕೊಂಡ್ ಬಂದ್ಬಿಟ್ಯಾ? ಹಾ, ತಗೋ ಬೆಂಕಿ. ಇಬ್ಬರನ್ನು ಜೀವಂತವಾಗಿ ಕೊಂದು ನಿನ್ನ ದ್ವೇಷ ತೀರಿಸ್ಕೋ. ಆ ದೆವ್ವ ಅವರಿಬ್ಬರಿಗೂ ಬೆಂಕಿ ಇಡುತ್ತೆ. ಬೆಂಕಿ ಹತ್ಕೊಂಡಿದ ತಕ್ಷಣ ಅವರಿಬ್ರು ಹಂಗೆ ಕೆಳಗಡೆ ಸುರಂಗದೊಳಗಡೆ ಇಳಿದು ತಪ್ಸ್ಕೊಂಡು ಓಡೋಗ್ಬಿಡ್ತಾರೆ. ನಾನು ನನ್ನ ದ್ವೇಷವನ್ನು ತೀರಿಸ್ಕೊಂಡೆ. ಧನ್ಯವಾದ ಬಾಬಾ, ನಿನ್ನ ಮಾತನ್ನು ನೀನು ಕಾಪಾಡ್ಕೊಂಡಿದ್ಯಾ. ಈಗ ನಾನು ಕೊಟ್ಟ ಮಾತನ್ನು ನಾನ್ ಕಾಪಾಡ್ಕೋತೀನಿ. ನಾನು ಹೋಗ್ ಬರ್ತೀನಿ ಬಾಬಾ. ಆ ದೆವ್ವ ಅಲ್ಲಿಂದ ಮಾಯ ಆಗುತ್ತೆ. ಆಮೇಲೆ ಆ ರಾಜ್ಯದಿಂದ ಮಾಯ ಆಗಿರುವ ಎಲ್ಲ ಜನಗಳು ಮತ್ತೆ ಅಲ್ಲಿಗೆ ಪ್ರತ್ಯಕ್ಷ ಆಗ್ತಾರೆ. ರಾಜ ಜೈಸಿಂಗ್ ಅವರ ತಂದೆಯಾದ ರಾಜ ವಿಕ್ರಮ್ ಸಿಂಗ್ ಜೊತೆಗೆ ಅವರ ಮಹಲ್ಗೆ ಹೋಗ್ಬಿಡ್ತಾರೆ. ಮತ್ತೆ ಈ ರೀತಿ ಆ ಭೂತ್ ಬಂಗ್ಲಾವಿನ ರಹಸ್ಯ ಮುಗಿದೋಯ್ತು. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.